ಅನ್ನೋದೇ ನನ್ನ ಕನಸಿದ್ದಿದ್ದು. GDPFಯಿಂದ ಹಂಗೆ ಹೋಗ್ತೀನಿ ಅಂತ. ವಿವಿಧ ಕಾರಣಗಳಿಂದ ಮುಂಬಡ್ತಿ ಲೇಟಾಗಿದ್ದ ಕಾರಣದಿಂದ ನಿಮ್ಮನ್ನೆಲ್ಲ ನೋಡೋ ಅವಕಾಶ, ನಿಮ್ಮ ಜೊತೆಗೆ ಇರುವಂಥ ಅವಕಾಶ ನನಗೆ ತಪ್ಪಬಾರ್ದು ಅಂತನೋ ಏನೋ ಆ ದೇವರು ನಮಗೆ 6 ತಿಂಗಳು ಇಲ್ಲಿ ಕೆಲಸ ಮಾಡೋಂಥ ಸೌಭಾಗ್ಯವನ್ನು ಕರುಣಿಸ್ಕೊಟ್ಟಿದ್ರು. ಆ ಒಂದು 6 ತಿಂಗಳಲ್ಲಿ ನನಗೆ ಉತ್ತಮವಾದ ಸಹಕಾರವನ್ನು ನಮ್ಮ ಶಿಕ್ಷಕರಿಂದ ಹಾಗೂ ಎಲ್ಲ ಸಿಬ್ಬಂದಿ ಹಾಗೂ ನೀವು ಕೂಡ ಉತ್ತಮ ಸಹಕಾರವನ್ನು ಕೊಟ್ಟಿದ್ದೀರಾ. ಇವತ್ತು ಕರೆದು ನನಗೆ ಬೀಳ್ಕೊಡುಗೆ, ಆ್ಯಕ್ಚುಲಿ ನನಗೆ ಬೀಳ್ಕೊಡುಗೆ ಇವೆಲ್ಲ ಇಷ್ಟ ಆಗಲ್ಲ. ನಾನು ಕರೆದಾಗ ಹೇಳಿದೆ, ಏನು ಬೇಡ ಪರವಾಗಿಲ್ಲ ಬಂದು ಮಾತಾಡ್ಸ್ಕೊಂಬರ್ತೀನಿ ಅಂತ. ಇಲ್ಲ, ಜಾಸ್ತಿನೇ ಏರ್ಪಾಡು ಮಾಡ್ಕೊಂಡಿದ್ದಾರೆ. ಈಗ ನೋಡಿದ್ರೆ ನಿಮ್ಮ ಪ್ರೀತಿಗೆ ನಾನು ಆಭಾರಿಯಾಗಿದ್ದೇನೆ. ಮಕ್ಕಳಿಗೆ ಒಂದೆರಡು ವಿಚಾರಗಳನ್ನು ಹೇಳೋದಾದರೆ, ನನ್ನ ಅನುಭವದನ್ನೇ ನಾನು ಹೇಳಬೇಕು ಅಂತ ಇಷ್ಟಪಡ್ತೇನೆ. ನಿಮ್ಮಾಗೆ ಇಂಗ್ಲೀಷ್ ಮೀಡಿಯಂ ಶಾಲೆಯಲ್ಲೂ ನಾನೇನು ಓದಲಿಲ್ಲ. ನಾನು ಓದಿದ್ದು ಕನ್ನಡ ಮೀಡಿಯಂ ಶಾಲೆ. ಕನ್ನಡ ಮೀಡಿಯಂ ಶಾಲೆ ಜೂನಿಯರ್ ಕಾಲೇಜು. ಒಂದು 80-85 ಮಕ್ಕಳಿದ್ವಿ 10ನೇ ಕ್ಲಾಸಲ್ಲಿ. ಒಂದು 3 ಕಿಲೋಮೀಟ್ರ್ ದಿನ ನಡ್ಕೊಂಡು ನಾವು ಶಾಲೆಗೆ ಹೋಗ್ತಾ ಇದ್ದಿದ್ದು. ನಿಮ್ಮಂಗೆ ಸೈಕಲ್ಲು ಆಟೋ ಏನೂ ಇರಲಿಲ್ಲ. ನಡ್ಕೊಂಡೇ ಹೋಗಬೇಕು, ನಡ್ಕೊಂಡೇ ಬರಬೇಕು. ಈಗಲೂ ಕೆಲವು ಮಕ್ಕಳು ದೂರದಿಂದ ನಡ್ಕೊಂಡು ಬರ್ತೀರಾ ಅನಿಸುತ್ತೆ. ನಮ್ಮ ಶಾಲೆಗೆ
ಪ್ರತಿದಿನ ಟೀಚರ್ ಮಗಳೊಬ್ಳು ಟೀಚರ್ ಜೊತೆಲೇ ಗಾಡೀಲಿ ಬರೋದು, ಗಾಡೀಲಿ ಹೋಗೋದು. ನಮ್ಮ ಕ್ಲಾಸೇ ಅವರು ಟೀಚರೇ ನಮಗೆ. ಅವ್ರ ಮಗಳನ್ನು ಅವ್ರು ಕರ್ಕೊಂಡು ಬರ್ತಿದ್ರು. ನನಗೇನು ಕಾಂಪಿಟೇಷನ್ ಬಂದಿತ್ತು ಅಂದರೆ, ಟೀಚರ್ ಮಗಳಿಗಿಂತ ನಾನು ಒಂದು ಅಂಕ ಹೆಚ್ಚಾಗಿ ತೆಗಿಬೇಕು ಅಂತ, ಒಂದು ಅಥವಾ ಹೆಚ್ಚು ಅಂಕ ಅವಳಿಗಿಂತ ಜಾಸ್ತಿ ತೆಗಿಬೇಕು ಅಂತ. ಆವಾಗ ನನ್ನ ಅನುಭವ ಹೇಳ್ತಾ ಇರೋದು ಅದು. ಯಾಕೆಂದರೆ ನಮ್ಗೆ ಅವಾಗ ಪರಿಸರ ನೋಡಿದಾಗ ಆ ಟೀಚರ್ ಮಗಳಂದಾಗ ಎಲ್ಲರೂ ಒಂಥರ ಪ್ರಾಶಸ್ತ್ಯ ಕೊಡ್ತಿದ್ರು ಅವ್ರಿಗೆ. ಶಿಕ್ಷಕರು ಮಗಳು ಅಂತ ಅವಳು ಯಾವಾಗಲೂ ಫ್ರೀಯಾಗಿ ಓಡಾಡ್ತಿದ್ಲು ಎಲ್ಲ ಕಡೆ. ಅವಳಿಗೆ ಪ್ರಾಶಸ್ತ್ಯ ಕೊಡೋದು ನೋಡಿ ಇವಳಿಗಿಂತ ನಾನು ಜಾಸ್ತಿ ಮಾರ್ಕ್ಸ್ ತೆಗಿಬೇಕು ಅನ್ನೋ ಛಲ ಬಂದು ಕೊನೆಯಲ್ಲಿ SLC ರಿಸಲ್ಟ್ ಬಂದಾಗ ಸ್ಕೂಲಿಗೆ ನಾನೇ ಫಸ್ಟು. ಅವಳಿಗಿಂತನೂ ನನಗೆ ಹೆಚ್ಚು ಅಂಕ ಅವಳು ಸೆಕೆಂಡ್ ಪ್ಲೇಸ್ ಬಂತು. ಆ ರೀತಿ ನಾನು ಯಾಕೆ ಉದಾಹರಣೆ ಹೇಳಿದೆ ಅಂದರೆ, ಆಟ ಛಲ ನಾನು ನಿಮ್ಗೆ ಯಾವಾಗಲೂ ಕ್ಲಾಸಲ್ಲಿ ಹೇಳ್ತಾ ಇದ್ದೆ. ಕಾಂಪಿಟೇಷನ್ ಇರಬೇಕು, ಹೆಲ್ತಿ ಕಾಂಪಿಟೇಷನ್ ಅಂತೀವಿ. ಬೇರೆ ತೊಂದರೆ ಮಾಡಿ ಕಾಂಪಿಟೇಷನ್ ಮಾಡೋದಲ್ಲ, ಆರೋಗ್ಯಕರವಾದ ಕಾಂಪಿಟೇಷನ್ ನಿಮ್ಮ ಮಧ್ಯೆ ಬಂದಾಗ ನೀವು ಸಾಧನೆ ಮಾಡೋದಕ್ಕೆ ಅದೊಂದು ಉತ್ತೇಜನವಾಗುತ್ತೆ, ಮೋಟಿವೇಶನ್ ಆಗುತ್ತೆ. ಆವಂಥ ಕಾಂಪಿಟೇಷನ್ ನಿಮ್ಮಲ್ಲಿ ಇರಲಿ ಒಳೊಳಗೇನೆ. ಆ ಕಾಂಪಿಟೇಷನ್ ಇದ್ದರೆ ಮಾತ್ರ ನೀವು ಹೆಚ್ಚಿನ ಅಂಕಗಳನ್ನು ಗಳಿಸಿ ಜೀವನವನ್ನು ಉತ್ತಮವಾಗಿ ರೂಪಿಸ್ಕೊಳ್ಬೋದು. ಅದೇ PUCಗೆ ಹೋದಾಗ ಏನಾಯಿತು ಅಂದರೆ, ನನಗೆ ಕನ್ನಡ ಮೀಡಿಯಮಲ್ಲಿ ಓದಿದ್ದು, PUCಗೆ ಸೀದಾ ಹೋಗ್ಬಿಟ್ಟು ಹೆಚ್ಚಿಗೆ ಮಾರ್ಕ್ಸ್ ಬಂದು 85%. ಅವಾಗೆಲ್ಲ ನಾನು 89ಅಲ್ಲಿ ಓದಿದ್ದು SLC. ಅವಾಗೇನು ಹೆಚ್ಚು ಈಗ 99% ತನಕ ಅಂತೀವಲ್ಲ, ಆ ಥರ ಕಾಂಪಿಟೇಷನ್ ಅವಾಗ ಇರಲಿಲ್ಲ. 60% ಬಂದರೆ ಅದೇ ದೊಡ್ಡ ವಿಷಯ ಹಳ್ಳಿ ಕಡೆಯಲ್ಲಿ. ಕಲ್ಪತರು ಕಾಲೇಜ್ ತಿಪ್ಟೂರಲ್ಲಿ ಸೀಟ್ ಸಿಕ್ತು. ಅಲ್ಲಿ A ಸೆಕ್ಷನ್ಗೆ ಹಾಕಿದ್ರು. A ಸೆಕ್ಷನಲ್ಲಿ 80 ಜನ ಸೈನ್ಸಲ್ಲಿ. ಅಲ್ಲಿ ಹೋಗದೆ ನನಗೆ ಮೊದಲನೇ ಕ್ಲಾಸಲ್ಲೇ ಯಾವುದೋ ಕಾಡಲ್ಲಿ ತಂದು ಬಿಟ್ಟಂಗೆ ಆಗ್ಬಿಡ್ತು. ಯಾಕೆ ಏನೂ ಅರ್ಥ ಆಗ್ತಿಲ್ಲ. ಕನ್ನಡ ಮೀಡಿಯಮಿಂದ ಹೋಗಿರೋದು ನಾನು. ಇಂಗ್ಲೀಷ್ ಮೀಡಿಯಮಲ್ಲಿ ಪಾಠ ಮಾಡ್ತಿದ್ದಾರೆಲ್ಲ, ಏನೇನೂ ಅರ್ಥ ಆಗಲಿಲ್ಲ. ತಲೆ ಕೆಟ್ಟಂಗೆ ಆಗೋಗ್ಬಿಟ್ಟು. ಅದು ಅಪ್ ಆ್ಯಂಡ್ ಡೌನ್ ಮಾಡ್ಕೊಂಡು ಹೋಗ್ತಾ ಇದ್ದಿದ್ದು. ಬಸ್ ಹಿಡ್ದು ಹೋಗ್ಬೇಕು, ಬಸ್ಸಿಗೆ 3 ಕಿಲೋಮೀಟ್ರ್ ನಡಿಬೇಕು. ಬೆಳಗ್ಗೆ 6 ಗಂಟೆ ಬಸ್ಸಿಗೆ ಹೋದರೆ ರಾತ್ರಿ ಬರೋದು 6 ಗಂಟೆ 6:15 ಆಗ್ತಿತ್ತು. ಈ ರೀತಿ ಕಷ್ಟಪಟ್ಟು ಓದಿ ಕೊನೆಗೆ ಅಲ್ಲಿ ಪಾಸಾಗಿದ್ದು ಸೆಕೆಂಡ್ ಕ್ಲಾಸಲ್ಲಿ PUC. ಯಾಕೆ? ಭಾಷೆ ಪ್ರಾಬ್ಲಮ್ಮಿಂದ. ನಂತರ ಅಲ್ಲೇ ಅವಾಗ ನಮ್ಗೆ ಇಂಜಿನಿಯರಿಂಗ್ ಮೆಡಿಕಲ್ಗೆ ಹೋಗ್ಬೇಕು ಅನ್ನೋ ಇದು ಇರಲಿಲ್ಲ. ಯಾರು ಹೇಳೋರು ಗೈಡ್ ಮಾಡೋರು ಇರಲಿಲ್ಲ ನಮಗೆ. ಅವಾಗೇನು ಒಂದು ಟ್ರೆಡಿಷ್ನಲ್ ಏನು PUC ಆಯಿತಾ ಡಿಗ್ರಿಗೆ ಹೋಗ್ಬೇಕು ಅಷ್ಟೇ, ಆ ರೀತಿ ಇತ್ತು. ಅಲ್ಲೇ ಡಿಗ್ರಿಗೆ ಸೇರಿಕೊಂಡಿದ್ದು. ಮತ್ತು ಡಿಗ್ರಿನಲ್ಲಿ ಕಾಲೇಜಿಗೆ ಫಸ್ಟು ನಮ್ಮ ವಿಭಾಗದಲ್ಲಿ ಎಲೆಕ್ಟ್ರಾನಿಕ್ಸ್, ನಮ್ಮದು ಎಲೆಕ್ಟ್ರಾನಿಕ್ಸ್ ಓದಿದ್ದು. ಫಿಸಿಕ್ಸ್, ಮ್ಯಾಥ್ಸ್, ಎಲೆಕ್ಟ್ರಾನಿಕ್ಸು ಕಾಲೇಜಿಗೆ ಮತ್ತೆ ಫಸ್ಟಲ್ಲಿ. ಅದಾದಮೇಲೆ ನಾನು ಯೂನಿವರ್ಸಿಟಿಯಲ್ಲಿ ಮ್ಯಾಥಮೆಟಿಕ್ಸ್ MScಗೆ ಸೇರಿಕೊಂಡೆ. ಮ್ಯಾಥ್ಸ್ ಅಂದರೆ ತುಂಬ ಇಷ್ಟ ಇತ್ತು ಮೊದಲಿಂದಲೂ. ಹಾಗಾಗಿ ಮ್ಯಾಥಮೆಟಿಕ್ಸ್ MScಗೆ ಸೇರಿಕೊಂಡೆ. ಜಾಯಿನ್ ಆದಮೇಲೆ ನಮ್ಮ ಲೆಕ್ಚರರ್ ಒಬ್ಬರು ಕಲ್ಪತರು ಕಾಲೇಜಲ್ಲೇ ನಮ್ಮ ಊರಿನವರೇ ಲೆಕ್ಚರರ್ ಒಬ್ಬರು ಇದ್ದರು. ಅವ್ರು ನಮ್ಮ ತಂದೆಗೆ ಹೇಳಿ, MSc ಮಾಡಿರೋ ಗೌರ್ಮೆಂಟ್ ಕೆಲಸ ಸಿಗಲ್ಲ, ಪ್ರೈವೇಟಲ್ಲಿ ಕೆಲಸ ಮಾಡಬೇಕಾಗುತ್ತೆ, B.Ed ಮಾಡಿಸ್ಬಿಡಿ ನಿಮ್ಮ ಮಗಳಿಗೆ, ಕೆಲಸ ಬೇಗ ಸಿಗುತ್ತೆ ಅಂತ ಹೇಳಿ ಅಲ್ಲಿ ಅಡ್ಮಿಷನ್ ಆಗಿದ್ದವಳನ್ನ ವಾಪಸ್ ಕರ್ಕೊಂಬಂದು ಅರಸೀಕೆರೆಗೆ B.Edಗೆ ಸೇರಿಸಿದ್ರು. ಅವರು ಜೊತೆಗೆ ಬಂದು ಸೇರಿಸ್ಬಿಟ್ರು. ನಮ್ಮ ಲೆಕ್ಚರರ ಜೊತೆಗೆ ಬಂದು ನಮ್ಮ ತಂದೆ ಜೊತೆಲಿ B.Edಗೆ ಸೇರಿಸಿದ್ರು. ಹೇಗೆ ಲೈಫಲ್ಲಿ ನಮ್ಮ ಗುರಿಗಳು ವ್ಯತ್ಯಾಸ ಆಗ್ತವೆ ಅನ್ನೋದಕ್ಕೆ ಉದಾಹರಣೆ. MSc ಮಾಡಿದರೆ ನಾನು ಕಾಲೇಜಲ್ಲಿ ಪ್ರೈವೇಟೆಲ್ಲ ಇರ್ತಿದ್ನೋ, ಅದೃಷ್ಟ ಇದ್ರೆ ಗೌರ್ಮೆಂಟ್ ಸಿಗ್ತಿತ್ತು, ಲೇಟ್ ಆಗ್ತಿತ್ತು ಒಟ್ಟು. ಆದರೆ B.Ed ಮಾಡಿ ಮತ್ತೆ M.Edಗೆ ಹೋದೆ ಬೆಂಗಳೂರಲ್ಲಿ. M.Ed ಪರೀಕ್ಷೆ ಮುಗಿಸಿ ಮನೆಗೆ ಬರೋಷ್ಟೊತ್ತಿಗೆ ಅಸಿಸ್ಟೆಂಟ್ ಟೀಚರ್ ಆರ್ಡ್ರ್ ಮನೆಗೆ ಪೋಸ್ಟಲ್ಲಿ ಬಂದಿತ್ತು. PCMN ಮೊದಲನೇ ಹೆಸರು ನಮ್ಮದು ತುಮಕೂರು ಜಿಲ್ಲೆಯಲ್ಲಿ ಅವರು ಸೆಲೆಕ್ಷನಲ್ಲಿ ಜನರಲ್ ಮೆರಿಟಲ್ಲಿ ನೋಡಿ. ನಮ್ಮ ಲೆಕ್ಚರರ್ ಮಾಡಿದ ಒಂದು ಅನುಕೂಲ, MSc ಬೇಡ B.Edಗೆ ಸೇರಿಸಿ ಅಂತ ನಮ್ಮ ಫಾದರ್ಗೆ ಹೇಳಿ ಕರ್ಕೊಂಡೋಗಿ ಸೇರಿಸಿದ್ದಕ್ಕೆ ನಾನು ಇನ್ನೂ ಒಂದು ದಿವಸನೂ ಮನೇಲಿ ಉಳಿಲಿಲ್ಲ. M.Ed ಮುಗಿಸ್ಕೊಂಡು ಬಂದು M.Ed ಮಾಡುವಾಗಲೇ KES ಬರೆದೆ. ಈ ಹುದ್ದೆಯ ಪರೀಕ್ಷೆಯನ್ನು ಬರೆದಿದ್ದೆ. ಅದು ಮುಗಿಸ್ಕೊಂಡು ರಜಕ್ಕೆ ಮನೆಗೆ ಬರುವಾಗ, ಬೇಸಿಗೆ ರಜಕ್ಕೆ ಖಾಲಿ ಅಸಿಸ್ಟೆಂಟ್ ಟೀಚರ್ ಆರ್ಡ್ರು ಮನೆಗೆ ಬಂದಿತ್ತು. ಅದಾದಮೇಲೆ 2 ವರ್ಷ ಅಸಿಸ್ಟೆಂಟ್ ಟೀಚರಾಗಿ ಕೆಲಸ ಮಾಡಿದೆ ತಿಪ್ಟೂರು ತಾಲೂಕಲ್ಲಿ. ಆಮೇಲೆ KES ಪ್ರೋಸೆಸ್ ಎಲ್ಲ ಆಗೋಷ್ಟೊತ್ತಿಗೆ ಅದೊಂದು 2 ವರ್ಷ ಆಗಿತ್ತು. ಅದಾದಮೇಲೆ HM ಆಗಿ ಹಾಸನ ಜಿಲ್ಲೆಯಲ್ಲಿ ಮೊದಲನೇ ಮುಖ್ಯ ಶಿಕ್ಷಕಿಯಾಗಿ ಕೆಲಸ ಮಾಡಿದೆ. ಅದಾದಮೇಲೆ 2 ವರ್ಷ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕೆಲಸ ಮಾಡಿದೆ. ನಾನು ಹೈಸ್ಕೂಲಲ್ಲಿ ನೇರವಾಗಿ ಕೆಲಸ ಮಾಡಿರೋದು ತುಂಬ ಕಡಿಮೆನೇ.
ಹಾಸನ ಮತ್ತು ಚಿಕ್ಕಮಂಗ್ಳೂರು ಅಷ್ಟೇ 3 ವರ್ಷ ಒಟ್ಟು ಮುಖ್ಯ ಶಿಕ್ಷಕಿಯಾಗಿ ಕೆಲಸ ಮಾಡಿರೋದು. ಅದು ಬಿಟ್ಟರೆ ಈಗ 6 ತಿಂಗಳು, ಒಟ್ಟು 3 ವರ್ಷ 6 ತಿಂಗಳು ಅಷ್ಟೇ HM ಆಗಿ ಕೆಲಸ ಮಾಡಿರೋದು. ಇನ್ನು ಉಳಿದಂತೆ ಎಲ್ಲ ನನ್ನ ಒಂದು 24 ವರ್ಷ ಸರ್ವೀಸು ಕಚೇರಿಯಲ್ಲೇ ಮಾಡಿರೋದು. ಆಡಳಿತ ವಿಷಯದಲ್ಲೇ ಹೆಚ್ಚು ಕೆಲಸ ಮಾಡಿರೋದು ನಾನು. DDP ಆಫೀಸ್ ಆ್ಯಂಡ್ ಡಯಟಲ್ಲಿ ಟ್ರೈನಿಂಗ್ ಕೊಡೋದು. ಆಗಲೇ ಚರಿತ್ರೆ ಅವ್ರು ಜ್ಞಾಪಿಸ್ಕೊಂಡ್ರಲ್ಲ, ಇಡೀ ಜಿಲ್ಲೆಯ ಎಲ್ಲ ಶಿಕ್ಷಕರಿಗೆ ತರಬೇತಿ ಅಂತ ಕೊಡೋದು, ಇಡೀ ಜಿಲ್ಲೆಯ ಎಲ್ಲ ಶಾಲೆಗಳನ್ನು ನೋಡಿ ಮಾರ್ಗದರ್ಶನ ಮಾಡೋದು. ಆ ಒಂದು ಕೆಲಸದಲ್ಲಿ ನಿಮ್ಮ ಶಾಲೆಗೂ ನಾನು ಹಿಂದಿನ ವರ್ಷಗಳಲ್ಲಿ ಭೇಟಿ ಮಾಡಿದ್ದೆ. ಈಗ ಮುಂಬಡ್ತಿಯನ್ನು ಹೊಂದಿ ಆಯುಕ್ತರ ಕಚೇರಿಗೆ ಹೋಗಿದ್ದೇನೆ. ನನಗೆ ಕೌನ್ಸಿಲಿಂಗ್ ಆಗೋಕ್ಕೆ ಮುಂಚೆನೇ ಹೇಳ್ತಾಯಿದ್ರು, 15 ದಿವಸ ಮುಂಚೆನೇ, ನಿಮ್ಗೇನು ಎಲ್ಲೂ ಪ್ಲೇಸ್ ನೋಡಬೇಡ್ರಿ, ನೀವು ಆಯುಕ್ತರ ಕಚೇರಿಯಲ್ಲಿ ಫಿಕ್ಸ್ ಆಗಿದೆ ನಿಮಗೆ ಅಂತ. ಅಂದರೆ ಮುಂಚೆನೇ ಅವರೆಲ್ಲ ರೆಡಿ ಮಾಡ್ಕೊಂಬಿಟ್ಟಿದ್ರು, ಇವ್ರನ್ನೇ ತೊಗೋಬೇಕು ಅಲ್ಲಿಗೆ ಅಂಥೇಳಿ. ಕೌನ್ಸಿಲಿಂಗಲ್ಲಿ ನನಗೆ ಜಾಗ ಹುಡ್ಕೋಕ್ಕೂ ಬಿಡಲಿಲ್ಲ JD ಮೇಡಮ್ ಅವರು. ಅಂದರೆ ಕೆಲಸ ಮಾಡ್ತಾರೆ, ಅವರೇ ಬೇಕು ನಮಗೆ ಅಂತೇಳಿ ಗುರುತಿಸಿ ನಮ್ಮ ಪಟ್ಟಿಯಲ್ಲಿ ಅವರು ಇವ್ರನ್ನೇ ತೊಗೊಳ್ಬೇಕು ಅಂತ ಹೇಳಿ ನನ್ನನ್ನು ಅಲ್ಲಿಗೆ ಆಯ್ಕೆ ಮಾಡ್ಕೊಂಡಿದ್ದಾರೆ. ನನ್ನ ಕೈಲಾದಷ್ಟು ಕೆಲಸವನ್ನು ಮಾಡಿ ವೃತ್ತಿಗೆ ಒಂದು ಪ್ರಾಮಾಣಿಕವಾಗಿ ಕೆಲಸ ಮಾಡೋವಂಥ ಪ್ರಯತ್ನವನ್ನು ಅಲ್ಲೂ ಕೂಡ ಮಾಡ್ತೇನೆ. ಈಗಾಗಲೇ ನನ್ನ ಒಂದು ಏನು ಕೆಟ್ಟ ಹಠ ಅಂತ ನಾನು ಅಂದ್ಕೊಳ್ಳೋದದು, ಏನು ಕೆಲಸ ನನಗೆ ಕರೆಕ್ಟಾಗಿ ಆಗಬೇಕು, ನಿಧಾನ ಆಗಬಾರ್ದು, ಕರೆಕ್ಟಾಗಿ ಆಗಬೇಕು. ಇವೆಲ್ಲ ಕೆಲವೊಂದು ಶಿಸ್ತುಗಳನ್ನು ಮೂಡಿಸ್ಕೊಂಡಿರ್ತೀವಲ್ಲ, ಅದು ಕೆಲವರಿಗೆ ಕೆಲವೊಂದು ಸಂದರ್ಭದಲ್ಲಿ ಕೆಟ್ಟದಾಗಿ ಅನಿಸುತ್ತೆ. ಏನಪ್ಪ ಹೇಗೆ ಅಂತ ಅನಿಸುತ್ತೆ. ಆ ನಿಟ್ಟಿನಲ್ಲಿ ನಾನು ಹೇಳಬೇಕು ಅಂದರೆ, ನಾನು ಹಿಂದೆ ಈ ಶಾಲೆಗೆ ಬರೋಕ್ಕಿಂತ ಮುಂಚೆ ಹೇಗಿದ್ನೋ, ಈ ಶಾಲೆಗೆ ಬಂದಾಗ ಸಾಕಷ್ಟು ಬದಲಾವಣೆ ಆಗಿದೆ ನನಗೂ. ಸಾಕಷ್ಟು ಟೀಚರ್ ನನ್ನನ್ನು ಬೈಕೊಂಡು ಇದ್ದಾರೆ, ಈಗಲೂ ಬೈಕೊಳ್ತಾರೆ. ಯಾಕೆ ಅಂದರೆ ಶಾಲೆಗಳಿಗೆ ಹೋದಾಗ ಅವರು ಬೇರೆ ರೀತಿ ಎದ್ದಿದ್ದೆಲ್ಲ ನೋಡಿ ನಾನು ಸುಮಾರು ಶಿಕ್ಷಕರಿಗೆ ಅವರ ವಾರ್ಷಿಕ ಬಡ್ತಿಯನ್ನು ಹಿಡ್ದಿದ್ದೀನಿ, ಸಸ್ಪೆಂಡ್ ಕೂಡ ಮಾಡಿಸಿದ್ದೀನಿ. ಆವಂಥ ಕೆಲಸಗಳನ್ನು ಇಲ್ಲಿ ಮಾಡಲಿಲ್ಲ ನಾನು. ಯಾಕೆ ಅಂತಂದರೆ ನಾನು ಇದ್ದದ್ದೇ ಕಡಿಮೆ ಅವಧಿಯಲ್ಲಿ ಆ ಥರ ಯೋಚನೆಗಳನ್ನು ಮಾಡಲಿಲ್ಲ. ನಿಮ್ಮ ಜೊತೆ ತುಂಬ ಪ್ರೀತಿಯಿಂದ ಮಕ್ಕಳ ಜೊತೆ ನನಗೊಂದು ಅನುಭವ ಆಯಿತು. ಇದು ಏನು ಬರೀ ಕಚೇರಿಯಲ್ಲೇ ಇದ್ದೆ, ಮಕ್ಕಳ ಜೊತೆ ಒಡನಾಟ ಇರಲಿಲ್ಲ, ಕಡಿಮೆ ಇತ್ತು. ಶಾಲೆಗಳಿಗೆ ಹೋದಾಗೆಲ್ಲ ಅರ್ಧ ಗಂಟೆ 1 ಗಂಟೆ ನೋಡ್ಕೊಂಡು ಬರ್ತಿದ್ವಿ. ಅಂದರೆ ನೇರವಾಗಿ ಪ್ರತಿದಿನದ ಒಡನಾಟ ನನಗೆ ತಪ್ಪೋಗಿತ್ತು. ಆ ಒಂದು ಅವಕಾಶ ದೇವರು ನನಗೆ ಮಾಡಿಕೊಟ್ಟ ಅಂತ ಅಂದ್ಕೊಂಡಿದ್ದೀನಿ. ನಾನು ನೇರವಾಗಿ ನಿಮ್ಗಳ ಜೊತೆ ನಾನು ವ್ಯವಹರಿಸಿದ್ದೇನೆ. ಸಾಕಷ್ಟು ಒಳ್ಳೆಯ ಅನುಭವಗಳನ್ನು ನೀವು ಕೊಟ್ಟಿದ್ದೀರಾ. ಈಗಾಗಲೇ ಶಿಕ್ಷಕರು ಹೇಳಿದಂತೆ ನಿಮ್ಮ ಶಿಸ್ತಿನಲ್ಲಿ ಸ್ವಲ್ಪ ಬದಲಾವಣೆಗಳಾಗಲೇಬೇಕು. ಯಾಕೆ ಅಂತಂದರೆ ಮಕ್ಕಳು ಚೇಷ್ಟೆ ಮಾಡೋದು ಸಹಜ, ಆದರೆ ಅದಕ್ಕೂ ಮಿತಿಗಳಿರಬೇಕು ಅಲ್ವಾ. ಯಾರು ಹುಟ್ತಾನೆ ಕೆಟ್ಟವರು ಅಲ್ಲ, ಹುಟ್ತಾನೆ ಒಳ್ಳೆಯವರು ಅಲ್ಲ. ನಮ್ಮ ಪರಿಸರ ನಮ್ಮನ್ನು, ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತೆ. ನೀವಾಗಲೇ ಕೆಲವರೆಲ್ಲ 10th ಅವ್ರು ಅಂದ್ಕೊಂಡ್ಬಿಟ್ಟಿದ್ದೀರ, ಬಿಡು ನಾನೇನಾದರೂ ಫೇಲ್ ಆಗೋದೆ, CCTV ಇದೆ, ನಾನೇನಾದರೂ ಫೇಲ್ ಆಗೋದೆ ಅಂತ ಕೆಲವ್ರು ಅಂದ್ಕೊಂಡ್ಬಿಟ್ಟಿದ್ದೀರ. ಬಿಟ್ಬಿಡ್ಬೇಕು, ಅದನ್ನು ಆಗದಿದ್ದು ಯಾವುದೂ ಇಲ್ಲ. ಅದು ನಮ್ಮ ಪ್ರಯತ್ನ ಮಾಡಬೇಕು ನಾವು. ಅದನ್ನು ಬಿಟ್ಟು ಈಗ ಯಾರೋ ಅವನು SLC ಫೇಲ್ ಆದವನು ನಮ್ಮ ಅಕ್ಕಪಕ್ಕ ಕೆಲಸ ಮಾಡ್ತಿರ್ತಾನೆ, ದುಡಿತಿರ್ತಾನೆ, ಜೀವನ ಮಾಡ್ತಿರ್ತಾನೆ ಅಂತ ಅವನನ್ನು ಮಾದರಿಯಾಗಿ ಇಟ್ಕೊಳಕ್ಕೆ ಹೋಗಬೇಡಿ ದಯಮಾಡಿ. ಗೊತ್ತಾಯ್ತಾ? ಒಂದು ಈ ಸ್ಟೇಜಿಂದ ನೀವು ಉತ್ತಮ ಅಂಕಗಳನ್ನು ತೊಗೊಂಡು ಮುಂದಕ್ಕೆ ಹೋದರೆ ಜೀವನ ನಿಮ್ಮನ್ನು ಎಲ್ಲೆಲ್ಲಿಗೋ ಕರ್ಕೊಂಡು ಹೋಗ್ತೀವಿ.